ಇವತ್ತು ಮನುಷ್ಯನ ಜೀವನ ಸಾವಿನ ನಂತರ ಸ್ವರ್ಗ ಸಿಗ್ತದೆ ಅಂತ ಅನೇಕ ಆಸೆಗಳನ್ನು ಇಟ್ಕೊಂಡು ಜೀವನದುದ್ದಕ್ಕೂ ತುಂಬ ಕಷ್ಟಪಡ್ತಾರೆ ಜನರು. ಯಾರೋ ಉಪವಾಸ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ, ತೀರ್ಥಯಾತ್ರೆ ಮಾಡ್ತಾರೆ. ಇನ್ನು ಕೆಲವರಿಗೆ ದೇವರಿಗೆ ಹರಕೆ ಹೇಳ್ಕೊಳ್ತಾರೆ. ಏನೇನು ಹೇಳ್ಕೊತಾರೆ ನಿಮಗೆಲ್ಲ ಗೊತ್ತಿದೆ. ಸ್ವರ್ಗ ಎಂದರೆ ಯಾವುದೋ ಒಂದು ಹೊಸ ಹೌಸಿಂಗ್ ಸೊಸೈಟಿ ಇದ್ದಂತೆ. ಅಲ್ಲಿ ಒಂದು ಚಿಕ್ಕ ಫ್ಲ್ಯಾಟ್ ಪಡ್ಕೊಂಡು ಪುಣ್ಯದ ಅಂಕಗಳನ್ನು ಸಂಗ್ರಹಿಸಬೇಕು ಅಂತ ಅನ್ನಿಸ್ತದೆ. ಇವೆಲ್ಲ ಕಲ್ಪನೆಗಳು. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಏನು ಗೊತ್ತೋ, ಯಾರಿಗೆ ಗೊತ್ತು, ನಾವು ಈಗಾಗಲೇ ಸ್ವರ್ಗದಲ್ಲೇ ಇರ್ಬೋದಲ್ಲ ಅಂತ ಒಂದು ಸಲ ಯೋಚನೆ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಸುತ್ತಮುತ್ತ ಒಂದು ಗಮನಿಸ್ರಿ. ಒಂದು ಬಟನ್ ಒತ್ತಿದರೆ ಕತ್ಲು ಬೆಳಕಾಗ್ತದೆ, ಎರಡನೇ ಬಟನ್ ಒತ್ತಿದರೆ ಫ್ಯಾನ್ ತಿರುಗಲು ಶುರುವಾಗ್ತದೆ, ಮೂರನೇ ಬಟನ್ ಒತ್ತಿದರೆ ತಣ್ಣಗಿನ ಗಾಳಿ ಕೋಣೆಯಲ್ಲೆಲ್ಲ ತುಂಬುತ್ತದೆ, ಕುಳಾಯಿ ತೆರೆದರೆ ನೀರು ಬರುತ್ತದೆ, ಗ್ಯಾಸ್ ಹಚ್ಚಿದರೆ ಕೆಲವೇ ನಿಮಿಷಗಳಲ್ಲಿ ಅಡುಗೆ ಸಿದ್ಧವಾಗುತ್ತೆ, ಜೇಬಿನಿಂದ ಮೊಬೈಲ್ ತೆಗೆದರೆ ಇಡೀ ಜಗತ್ತು ನಿಮ್ಮ ಅಂಗೈಯಲ್ಲಿ ಬರುತ್ತದೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ನಿಮ್ಮ ಪ್ರೀತಿಯ ಜನರು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾರೆ ಅಲ್ವಾ? ಇಷ್ಟು ಅದ್ಭುತ ಸೌಲಭ್ಯಗಳಿದ್ದರೂ ನಾವು ಇವುಗಳನ್ನು ತುಂಬ ಸಾಮಾನ್ಯವೆಂದು ಭಾವಿಸುತ್ತೇವೆ ಅಲ್ಲ? ಇವೆಲ್ಲವೂ ನಮ್ಮ ಜನ್ಮಸಿದ್ಧ ಹಕ್ಕುಗಳಂತೆ ನಾವು ವರ್ತಿಸ್ತೇವೆ. ಒಮ್ಮೆ ಕಲ್ಪನೆ ಮಾಡಿರಿ, 200 ವರ್ಷಗಳ ಹಿಂದಿನ ಒಬ್ಬ ರಾಜ ಇವತ್ತು ನಿಮ್ಮ ಮನೆಗೆ ಬಂದರೆ ಬಹುಶಃ ಅವನು ತನ್ನ ಅರಮನೆಗೆ ವಾಪಸ್ ಹೋಗಲು ಇಷ್ಟಪಡೋದೇ ಇಲ್ಲ. ಯಾಕೆ ಗೊತ್ತಾ? ಅವನು ಆಶ್ಚರ್ಯದಿಂದ ಕೇಳ್ತಾನೆ, ಇದೇನು ಬಿಸಿನೀರು, ಆಮೇಲೆ ಇದೇನು ತಣ್ಣಗಿನ ಗಾಳಿ, ಇಡೀ ಜಗತ್ತಿನ ಮಾಹಿತಿ, ಇದು 10 ನಿಮಿಷದಲ್ಲಿ ಮನೆಗೆ ಬರುವ ಊಟ. ಆಗ ಅವನು ನಕ್ಕು ಹೇಳ್ತಾನೆ, ನಾನು ಜೀವನದುದ್ದಕ್ಕೂ ರಾಜ್ಯ ಮಾಡಿದೆ, ಯುದ್ಧ ಗೆದ್ದೆ, ಅಪಾರ ಸಂಪತ್ತು ಸಂಪಾದಿಸಿದೆ, ಆದರೆ ಇಂಥ ಸೌಲಭ್ಯಗಳು ನನಗೆ ಎಂದೂ ಸಿಗಲಿಲ್ಲ ಅಂತ ಹೇಳ್ತಾನೆ. ಇದು ನಿಜ ಅಲ್ಲ? ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಅನೇಕ ಸೌಲಭ್ಯಗಳ ವಿಷಯದಲ್ಲಿ ಹಳೆಯ ಕಾಲದ ಅತ್ಯಂತ ಶಕ್ತಿಶಾಲಿ ರಾಜರಿಗಿಂತಲೂ ಹೆಚ್ಚು ಶ್ರೀಮಂತನಾಗಿದ್ದಾನೆ. ಆದರೂ ನಾವು ಸಂತೋಷವಾಗಿಲ್ಲ. ಯಾಕೆ ಅಂತ ನೋಡಿದರೆ, ಯಾಕೆಂದರೆ ಮನುಷ್ಯನಿಗೆ ಸಿಕ್ಕಿದರ ಬೆಲೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. AC ಆನ್ ಇದೆ, ಸಂತೋಷ ಇಲ್ಲ. ಆಫ್ ಆದಾಗಲೇ ಕಷ್ಟ ಅನ್ನಿಸ್ತದೆ. ಮೊಬೈಲ್ ಇದೆ, ಸಂತೋಷವಿಲ್ಲ. ಯಾಕೆಂದರೆ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಹೋದರೆ ಜಗತ್ತೇ ಮುಗಿದ ಹಾಗೆ ಅನ್ನಿಸ್ತದೆ. ಸ್ವಂತ ಮನೆ ಇದೆ, ತೃಪ್ತಿ ಇಲ್ಲ. ಪಕ್ಕದವನ ಮನೆ ದೊಡ್ಡದಿದೆ ಎಂಬ ದುಃಖ. ಯಾವಾಗಲೂ ಕಂಪೇರ್ ಮಾಡ್ತಾ ಇರ್ತೀವಲ್ಲ. ಸ್ವಂತ ಕಾರಿದೆ, ಸಮಾಧಾನವಿಲ್ಲ. ಇನ್ನೊಬ್ಬರ ಕಾರು ದೊಡ್ಡದಿದೆ ಅಂತ ಚಿಂತೆ. ಅಂದರೆ ಮನುಷ್ಯ ತನ್ನ ಸ್ವಂತ ಸ್ವರ್ಗದಲ್ಲೇ ನಿಂತು ಇನ್ನೊಬ್ಬರ ಸ್ವರ್ಗದೊಂದಿಗೆ ಹೋಲಿಸಿ ದುಃಖಿಸುತ್ತಾನೆ. ಕರೆಕ್ಟಾ? ಆದರೆ ಇದೇ ಭೂಮಿಯ ಮೇಲೆ ಇನ್ನೊಂದು ಜಗತ್ತು ಕೂಡ ಇದೆ. ಇವತ್ತು ಲಕ್ಷಾಂತರ ಜನ ಒಂದು ಕೊಡ ನೀರಿಗಾಗಿ ಗಂಟೆಗಟ್ಟಲೆ ಸರದಿಯಲ್ಲಿ ನಿಲ್ತಾರೆ. ಲಕ್ಷಾಂತರ ಕುಟುಂಬಗಳಿಗೆ ಪಕ್ಕಾ ಮನೆಯೇ ಇಲ್ಲ, ದಿನಕ್ಕೆ 2 ಹೊತ್ತಿನ ಊಟನೂ ಇಲ್ಲ. ಮಕ್ಕಳು ಅವರ ಕನಸುಗಳು ಶಾಲೆಯ ಮೆಟ್ಟಲು ತಲುಪುವ ಮೊದಲೇ ಒಡೆದು ಹೋಗುತ್ತವೆ. ಅಂದರೆ ಮಕ್ಕಳಿಗೆ ಕನಸು ಕಾಣಲಿಕ್ಕೆ ಕೂಡ ಅಧಿಕಾರ ಇಲ್ಲ ಅಂತ. ಮೈ ಮುಚ್ಚಿಕೊಳ್ಳಲು ಸರಿಯಾದ ಬಟ್ಟೆನೂ ಇಲ್ಲ. ನಾವು ಸಾಮಾನ್ಯ ಎಂದು ಭಾವಿಸುವ ಸೌಲಭ್ಯಗಳೇ ಇನ್ನೊಬ್ಬರಿಗೆ ಜೀವನದ ದೊಡ್ಡ ಕನಸು. ನಮಗೆ ಈ ತರಹ AC ಇದೆ, ಎಲ್ಲ ಸೌಲಭ್ಯಗಳಿದ್ದಾವೆ. ನಾವು ಡಯಟ್ ಚಾರ್ಟ್ ಹುಡುಕ್ತೇವೆ. ಅವರು ಮುಂದಿನ ಹೊತ್ತಿನ ಊಟ ಹೇಗೆ ಸಿಗ್ತದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು. ಅಂದರೆ ನಮಗೇನು ಅರ್ಥ ಆಗಬೇಕಂದ್ರೆ, ಸ್ವರ್ಗ ಮತ್ತು ನರಕ ಎಂಬುದು ಸಾವಿನ ನಂತರ ಸಿಗುವ ಜಾಗಗಳಲ್ಲ. ಅವು ಇಲ್ಲೇ ಇವೆ, ಈ ಭೂಮಿಯಲ್ಲೇ, ಈ ನಗರದಲ್ಲೇ, ಈ ರಸ್ತೆಯಲ್ಲೇ. ಕೆಲವೊಂದು ಸಲ ಒಂದೇ ಗೋಡೆಯ 2 ಕಡೆ ಇರ್ತವೆ. ಒಂದು ಮನೆಯ ಮಗ ಅವನ ಹೊಸ ಮೊಬೈಲ್ ಸ್ವಲ್ಪ ಸ್ಲೋ ಆಯಿತು ಎಂದು ಬೇಸರ ಪಡ್ತಾನೆ. ಎದುರಿನ ಮನೆಯ ಮಗ ಆನ್ಲೈನ್ನಲ್ಲಿ ಓದಲು ಮೊಬೈಲೇ ಇಲ್ಲ ಎಂದು ಅಳ್ತಾನೆ. ಒಬ್ಬ ಮನುಷ್ಯ ಬಿಸಿ ನೀರು 5 ನಿಮಿಷ ತಡವಾಗಿ ಬಂತು ಅಂತ ದೂರು ಹೇಳ್ತಾನೆ, ಕಂಪ್ಲೇಂಟ್ ಮಾಡ್ತಾರೆ. ಇನ್ನೊಬ್ಬ ಮನುಷ್ಯ ಇವತ್ತು ನೀರು ಸಿಕ್ಕಿದ್ರೂ ಸಾಕು ಎಂದು ದೇವರಿಗೆ ಪ್ರಾರ್ಥಿಸುತ್ತಾನೆ. ವ್ಯತ್ಯಾಸ ಸನ್ನಿವೇಶಗಳಷ್ಟೇ ಅಲ್ಲ, ವ್ಯತ್ಯಾಸ ದೃಷ್ಟಿಕೋನದಲ್ಲೂ ಇದೆ. ನಾವು ಯಾವ ರೀತಿ ನೋಡ್ತೇವಲ್ಲ ಆ ರೀತಿ ಅದು ನಮಗೆ ಬೇರೆ ಬೇರೆ ಕಾಣುತ್ತೆ. ಕೆಲವರು ಕೆಟ್ಟ ಪರಿಸ್ಥಿತಿಗಳಲ್ಲೂ ನಗಲು ಕಲಿತಿದ್ದಾರೆ. ಕೆಲವರು ಎಲ್ಲ ಸೌಲಭ್ಯಗಳು ಫೆಸಿಲಿಟೀಸ್ ಇದ್ದರೂ ಸಹಿತ
ಹೊರಬರಲು ಆಗುವುದಿಲ್ಲ. ಮನುಷ್ಯನ ಅತ್ಯಂತ ವಿಚಿತ್ರ ಸ್ವಭಾವ ಏನಂತ ಗೊತ್ತಾ? ಇವತ್ತು ಅವನ ಬಳಿ ಇಲ್ಲದರ ಲೆಕ್ಕ ಅವನು ದಿನ ಮಾಡ್ತಾನೆ, ಆದರೆ ಅವನ ಬಳಿ ಇರುವುದರ ಲೆಕ್ಕ ಅವನು ಎಂದೂ ಮಾಡುವುದಿಲ್ಲ. ಪ್ರತಿ ರಾತ್ರಿ ಮಲಗುವ ಮೊದಲು ಕೇವಲ 5 ವಿಷಯಗಳನ್ನು ಬರೆದು ನೋಡಿ. ಇವತ್ತು ನಾನು ಉಸಿರಾಡ್ತಾ ಇದ್ದೇನೆ, ಇವತ್ತು ನನ್ನ ಬಳಿ ಕುಡಿಯಲು ನೀರಿದೆ, ಇವತ್ತು ನನಗೆ ಊಟ ಸಿಕ್ಕಿತು, ಇವತ್ತು ನನಗೆ ವಾಸಿಸಲು ಒಂದು ಮನೆ ಇದೆ, ಇವತ್ತು ನನ್ನ ಜನರು ನನ್ನ ಜೊತೆ ಇದ್ದಾರೆ. ಬಹುಶಃ ನಿಮ್ಮ ಜೀವನವೇ ಬದಲಾಗುತ್ತದೆ ಇವು 5 ವಿಷಯಗಳನ್ನು ನೋಡಿದರೆ. ಬಹುಶಃ ಸ್ವರ್ಗ ಎಂಬುದು ಒಂದು ಜಾಗ ಅಲ್ಲ, ಅದು ಒಂದು ಅನುಭವ. ಅದೇ ರೀತಿ ನರಕ ಕೂಡ ಒಂದು ಜಾಗವಲ್ಲ, ಅದು ಒಂದು ಅನುಭವ. ನಿಮ್ಮ ಬಳಿ ಇರುವುದಕ್ಕೆ ಕೃತಜ್ಞರಾಗಿರುವುದೇ ಸ್ವರ್ಗ. ಸಿಕ್ಕಿದುದನ್ನು ಮರೆತು ದೂರಿನಲ್ಲೇ ಬದುಕೋದು ನರಕ. ಅಂದರೆ ಯಾರು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರಲ್ಲ, ದೇ ಆರ್ ಆ್ಯಕ್ಚುಲಿ ಲಿವಿಂಗ್ ಇನ್ ನರಕ. ಸಾವಿನ ನಂತರ ಸತ್ತ ಮೇಲೆ ಏನಾಗುತ್ತೆ ಅಂತ ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಆದರೆ ಬದುಕಿರುವಾಗಲೇ ನಮಗೆ ಈ ಸುಂದರ ಭೂಮಿ, ಉಸಿರಾಡಲು ಗಾಳಿ, ಕುಡಿಯಲು ನೀರು, ತಿನ್ನಲು ಅನ್ನ, ಪ್ರೀತಿಸುವ ನಮ್ಮ ಜನರು, ಒಂದು ಬಟನ್ ಒತ್ತಿದರೆ ಸಿಗುವ ಅಸಂಖ್ಯಾತ ಸೌಲಭ್ಯಗಳು ಸಿಕ್ಕಿವೆ. ಇಷ್ಟೆಲ್ಲ ಇದ್ದರೂ ನಾವು ಸದಾ ದುಃಖದಲ್ಲೇ ಇದ್ದರೆ ಅದಕ್ಕಿಂತ ದೊಡ್ಡ ದುರಾದೃಷ್ಟ ಯಾವುದು ಅಲ್ಲ? ಬಹುಶಃ ದೇವರು ನಕ್ಕು ಹೇಳ್ತಿರ್ಬೋದು, ನಾನು ನಿನ್ನ ಸ್ವರ್ಗದಲ್ಲೇ ಇಟ್ಟಿದ್ದೇನೆ, ಆದರೆ ನೀನು ಅಲ್ಲೂ ದೂರುಗಳ ಕಂಪ್ಲೇಂಟ್ಗಳ ಆಫೀಸ್ ಓಪನ್ ಮಾಡಿದೆಯಲ್ಲಪ್ಪ ಅಂತ ಹೇಳ್ಬೋದು. ಹಾಗಾಗಿ ಇಂದಿನಿಂದ ದೂರುಗಳನ್ನು ಎಣಿಸಬೇಡಿ, ನೋ ಕಂಪ್ಲೇಂಟ್ಸ್, ಕೃತಜ್ಞತೆಯನ್ನು ಎಣಿಸಿ. ಜಸ್ಟ್ ಬಿ ಗ್ರೇಟ್ಫುಲ್ ಟು ವಾಟ್ ಎವರ್ ಯು ಗಾಟ್ ಇನ್ ಯುವರ್ ಲೈಫ್. ಯಾಕೆಂದರೆ ಕೃತಜ್ಞತೆಗೆ ಇರುವ ಹೃದಯದಲ್ಲೇ, ಕೃತಜ್ಞೆ ಯಾರಿಗಿರ್ತಲ್ಲ ಆ ಒಂದು ಹೃದಯದಲ್ಲೇ ನಿಜವಾದ ಸ್ವರ್ಗ ಇರುತ್ತದೆ ಅಲ್ವಾ? ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇವತ್ತಿಂದ ನಾವೆಲ್ಲ ಕೃತಜ್ಞತೆಯಿಂದ ಜೀವನವನ್ನು ನಡೆಸುವ. ಎಲ್ರಿಗೂ ಕೃತಜ್ಞರಾಗಿರಬೇಕು. ನಮ್ಮ ಗುರುಗಳು ಹೇಳ್ತಿದ್ರು, ನಿಮ್ಮ ತಂದೆ ತಾಯಿಗಳಿಂದ ಹಿಡಿದು ಮನೆ ಕೆಲಸದವರವರೆಗೂ ಪ್ರತಿಯೊಬ್ಬರನ್ನು ನಿನ್ನ ಜೀವನದಲ್ಲಿ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರಪ್ಪ ಅಲ್ವಾ? ಅವರಲ್ಲಿ ಯಾರಾದರೂ ಒಬ್ಬರು ಇಲ್ಲದೇ ಇದ್ದರೂ ನಮ್ಮ ಜೀವನ ಅಪೂರ್ಣವಾಗುತ್ತೆ. ಹಾಲು ಕೊಡೋರು, ಮನೆ ಕೆಲಸದವರು, ಪೋಸ್ಟ್ಮ್ಯಾನು, ಮಿಲ್ಕ್ ಮ್ಯಾನ್, ಹಾಲು ಕೊಡೋ, ಆಮೇಲೆ ದಾರಿಯಲ್ಲಿ ಮುನ್ಸಿಪಾಲ್ಟಿ ಕೆಲಸ ಮಾಡೋರು, ಪ್ರತಿಯೊಬ್ಬರನ್ನೂ ಇವತ್ತು ನಮ್ಮ ಜೀವನಕ್ಕೆ ಕೊಡುಗೆಯಾಗಿ ನಿಂತಿದ್ದಾರೆ ಅನ್ನುವ ದೃಷ್ಟಿಯಿಂದ ನೋಡಿದರೆ ನಿಮಗೆ ಈಗಿರುವ ಜೀವನವೇ ಒಂದು ಸ್ವರ್ಗ ಅಂತ ಅನುಭವಕ್ಕೆ ಬರಲು ಸಾಕು. ಆದ್ದರಿಂದ ಸ್ವರ್ಗವನ್ನು ಸೃಷ್ಟಿ ಮಾಡೋದು ನಮ್ಮ ಕಡೆ ಇದೆ. ಇದ್ದದ್ರಲ್ಲೇ ತೃಪ್ತಿಯಿಂದ ಇರೋದ್ರ ಬದಲು ಬರೀ ಕಂಪ್ಲೇಂಟ್ ಬಾಕ್ಸ್ ಆಗಿದ್ದರೆ ಆ ನರಕವನ್ನು ನಾವೇ ಸೃಷ್ಟಿ ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಯುವರ್ ಚಾಯ್ಸ್ ಟು ಲಿವ್ ಇನ್ ಹೆವನ್ ಆರ್ ಹೆಲ್. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಕೃತಜ್ಞತಾಪೂರ್ಣವಾಗಿ ಲೆಟ್ ಅಸ್ ಬಿಕಮ್ ಗ್ರೇಟ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇನ್ ದ ವರ್ಲ್ಡ್. ನಮ್ಮ ಸುತ್ತಲಿರೋರು ಎಲ್ಲರೂ, ನಮ್ಗೆ ಯಾರಾದರೂ ಹೋಟ್ಲಲ್ಲಿ ಒಂದು ಊಟ ತಂದು ಕೊಟ್ಟರೆ ನಮಗೇನು ಅನಿಸ್ಬೇಕಂದ್ರೆ, ನನ್ನ ಪಾಲಿನ ಒಂದು ನಿಜವಾದ ಅನ್ನದಾತಪ್ಪ ಇವನು ಅಂತ ನಾವು ಕೃತಜ್ಞತೆಯಿಂದ ಆ ಊಟವನ್ನು ನಾವು ಮಾಡಬೇಕು. ಆವಾಗ ಒಂದು ಊಟ ನಮಗೆ ಮೈಗೂಡಿ ಶಕ್ತಿಯನ್ನು ನೀಡ್ತದೆ. ಇಲ್ಲರೇ ನಾನೇನು ದುಡ್ಡು ಕೊಟ್ಟಿದ್ದೇನೆ, ಅವನು ತಂದು ಕೊಟ್ಟ ಅನ್ನೋ ಭಾವನೆಯನ್ನು ಮಾಡಿದರೆ ಅದು ನಮ್ಮ ಅಹಂಕಾರವನ್ನು ತೋರಿಸ್ತದೆ. ಸೊ ನಾವು ಕೃತಜ್ಞತೆಯಿಂದ ಜೀವನವನ್ನು ನಡೆಸುವ, ನಮ್ಮ ಸ್ವರ್ಗವನ್ನು ಸೃಷ್ಟಿ ಮಾಡುವ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಬಾಳುವ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕೃತಜ್ಞತೆಗೆ ನಮ್ಮ ಸಂಪೂರ್ಣ ಒತ್ತನ್ನು ಕೊಟ್ಟು ಜೀವನವನ್ನು ಮುನ್ನಡೆಸುವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ.